ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಆತ್ಮವಿಕಾಸಕ್ಕಾಗಿ, ಮನೋವಿಕಾಸಕ್ಕಾಗಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ತಪ್ಪದೆ ವೀಕ್ಷಿಸಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಜೀವನ ದರ್ಶನ. ಇಂದಿನ ಪ್ರಶ್ನೆ: ಗೊಂದಲ, ಅಧಿಕ ಪ್ರಸಂಗ. ಗೊಂದಲ ಮತ್ತು ಅಧಿಕ ಪ್ರಸಂಗ ಇಂದಿನ ವಿಷಯ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಗೊಂದಲಗಳು ಇದ್ದೇ ಇರ್ತವೆ, ಇರಲೇಬೇಕು. ಯಾಕೆಂದ್ರೆ ಗೊಂದಲದಿಂದನೇ ನಮಗೆ ಸ್ಪಷ್ಟತೆ ಸಿಗೋದಕ್ಕೆ ಸಾಧ್ಯ. ಗೊಂದಲನೇ ಇಲ್ಲದೆ ಹೋದ್ರೆ ಸ್ಪಷ್ಟತೆ ಎಲ್ಲಿಂದ ಬರುತ್ತೆ? ಆದ್ರಿಂದ ಗೊಂದಲ. ಸೊ ವಿಪರೀತವಾಗಿ ಕೆಲವೊಂದನ್ನ ನಾವು ಮಾಡಿಬಿಟ್ಬಿಟ್ಟಿರ್ತೀವಿ. ಏನನ್ನ ವಿಪರೀತ ಮಾಡ್ತೀರಿ? ಇಲ್ಲದೆ ಇರೋದನ್ನ ಸೃಷ್ಟಿಸ್ಕೊಳ್ಳೋದು, ಇಲ್ಲದೆ ಇರೋದನ್ನ ಕಲ್ಪಿಸ್ಕೊಳ್ಳೋದು, ಇಲ್ಲದೆ ಇರೋದನ್ನ ಊಹಿಸ್ಕೊಳ್ಳೋದು, ಭ್ರಾಂತಿ. ಯಾವುದೋ ಒಂದು ಸಿ ಅಶ್ವಥ್ ಹಾಡಿದೆ, ನಂಗೆ ಬಹಳ ಇಷ್ಟ ಆಯ್ತು. ನಿಶ್ಚಿಂತನಾಗಬೇಕಂತೆ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ನಿಶ್ಚಿಂತನಾಗಬೇಕಂತೆ, ಆದರೆ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ನೀನ್ ಹಂಗೆ ಚಿಂತೆನೇ ಇರಬಾರದು ಅನ್ನೋನು ಚಿಂತೆ ಯಾಕೆ ಮಾಡ್ತಾ ಇದೀಯಾ? ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಅದೇ ರೀತಿ ಇಲ್ದೇ ಇರೋದನ್ನ ಹುಡ್ಕೊಂಡು ಹೋಗೋದು. ಈ ಕನ್ಫ್ಯೂಷನ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀನಿ. ಆದರೂ ಅದು ದೊಡ್ಡ ವಿಷಯ, ಸಮುದ್ರದ ಥರ. ಅದ್ರ ಬಗ್ಗೆ ದಿನ ಎಲ್ಲ ಮಾತಾಡಿದ್ರು ಜನಗಳಿಗೆ ಅರ್ಥ ಆಗೋದು ಬಹಳ ಬಹಳ ಕಷ್ಟ. ಆದ್ರಿಂದ ನೀವು ಕೇಳ್ತಾ ಹೋಗಿ, ಪರವಾಗಿಲ್ಲ, ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ನೀವು ಕೇಳಿರೋಂತಹ ಪ್ರಶ್ನೆಗಳು, ಗೊಂದಲಗಳು ಯಾರೋ ಒಬ್ಬ ಮಹಿಳೆನೋ ಹುಡುಗನೋ, 1 ನಿಮಿಷ ನಾನು ಅದನ್ನು ಹೇಳ್ಬಿಡ್ತೀನಿ. ಸೊ ಕಾಮೆಂಟ್ ಮಾಡಿದ್ದಾರೆ, ಏನು ಕಾಮೆಂಟ್ ಅಂತ ನೋಡ್ತೀನಿ. ಸರ್, ಬಿಳಿ ಬಟ್ಟೆ ಹಾಕುವರು ಸಾಧುಗಳು, ಓಕೆ, ಬಟ್ ಪೊಲಿಟಿಷಿಯನ್ ಬಿಳಿ ಬಟ್ಟೆ ಹಾಕ್ತಾವ್ರಲ್ಲ, ಅದಕ್ಕೆ ಏನು ಹೇಳ್ತೀರಾ? ಪ್ಲೀಸ್ ರಿಪ್ಲೈ ಮೀ. ಹರ್ದಿ ಕೆ ರಾಕ್ @gmail.com ಅಂತ ಏನೈತೆ. ಸೊ ಇದು ಕೇಳೋ ಪ್ರಶ್ನೆನೇ ಅಲ್ಲ, ಸುಮ್ಮನೆ ಆ ಕಾಮೆಂಟ್ ಹಾಕಿರೋದು. ರಾಜಕೀಯದವರು ಬಿಳಿ ಬಟ್ಟೆ ಹಾಕ್ತಾರೆ, ಮಕ್ಕಳು ಹಾಕ್ತಾರೆ, ಯಾರಾದರೂ ಒಂದು ದಿವಸ ಬಿಳಿ ಬಟ್ಟೆ ಹಾಕಿರ್ತಾರೆ, ಬಿಳಿ ಬಟ್ಟೆ ಹಾಕ್ತಾರೆ. ಆದರೆ ಸಾಧುಗಳು ಬಿಳಿ ಬಟ್ಟೆ ಅಂದ್ರೆ, ನಮಗಿಲ್ಲಿ 3 ಜಗತ್ತುಗಳಿದಾವೆ: ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತು. ನಾನು ಆಧ್ಯಾತ್ಮಿಕವಾಗಿ ಸಾಧುಗಳು ಬಿಳಿ ಬಟ್ಟೆ ಹಾಕ್ತಾರೆ ಅಂತ ಹೇಳಿದ್ನೆ ಹೊರತು ರಾಜಕೀಯದವರು ಬಿಳಿ ಬಟ್ಟೆ ಹಾಕ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಲ್ಲ. ಈಗ ನಾನು ದೇವ್ರ ಮನೆ ವಿಷಯವಾಗಿ ಮಾತಾಡ್ತಾ ಇದ್ರೆ ದೇವ್ರ ಮನದ ಬಗ್ಗೆನೇ ಮಾತಾಡ್ತೀನಿ. ಬಚ್ಚಲು ಮನೆ ವಿಷಯ ಮಾತಾಡ್ತಾ ಇದ್ರೆ ನಾನು ಬಚ್ಚಲು ಮನೆದು ಮಾತಾಡ್ತೀನಿ. ಅಡುಗೆ ಮನೆದು ಮಾತಾಡ್ತಾ ಇದ್ರೆ ಅಡುಗೆ ಮನೆ, ಬೆಡ್ರೂಮ್ದು ಮಾತಾಡ್ತಾ ಇದ್ರೆ ನೀವು ಬೆಡ್ರೂಮ್ ಮಾತಾಡ್ಬೇಕಾದ್ರೆ ಅದ್ಯಾಕೆ ನೀವು ಅವತ್ತ ದೇವ್ರ ಮನೇಲಿ ಹಂಗಿರಿ ಅಂತ ಹೇಳಿದ್ರಿ, ಇಲ್ಲಿ ಯಾಕೆ ಹಿಂಗಿದ್ದೀರಾ? ಇವತ್ತು ಯಾಕೆ ಬೆಡ್ರೂಮಲ್ಲಿ ಹಿಂಗಿರಿ ಅಂತ ಹೇಳ್ತೀರಾ? ಅವತ್ತು ಬಾತ್ರೂಮಲ್ಲಿ ಹಿಂಗಿರಿ ಅಂತ ಹೇಳಿದ್ರಿ, ಇವತ್ತು ಯಾಕೆ ನೀವು ದೇವ್ರ ಮನೇಲಿ ಹಿಂಗಿರಿ ಅಂತ ಹೇಳಿ? ಎಲ್ಲ ಬೇರೆ ಬೇರೆ, ಮಿಶ್ರಣ ಮಾಡಬೇಡಿ. ಅದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಇದೇ ಬೇರೆ, ಪ್ರತಿಯೊಂದು ಬೇರೆ ಬೇರೆ. ಸೊ ಗೊಂದಲ ಏತಕ್ಕೆ? ಸಾಕಷ್ಟು ಜನ ಇಸ್ಲಾಮಿಕ್ ಅವ್ರು ಹಂಗೆ ಹೇಳ್ತಾರೆ, ಕ್ರೈಸ್ತರು ಹಿಂಗೆ ಹೇಳ್ತಾರೆ, ಹಿಂದೂಗಳು ಹಿಂಗೆ ಹೇಳ್ತಾರೆ, ಬೌದ್ಧಿಸಮ್ ಹಂಗೆ ಹೇಳ್ತಾರೆ, ಜೈನಿಸಮ್ ಹಿಂಗೆ ಹೇಳ್ತಾರೆ. ನಾನು ಯಾವುದನ್ನು ಫಾಲೋ ಮಾಡಿ? ಕೆಲವರು ಗುರುಗಳು, ಸ್ವಾಮೀಜಿಗಳು ಹೇಳ್ತಾರೆ ಭಗವದ್ಗೀತೆ ಓದು ಅಂತ, ಇನ್ನೊಬ್ರು ವೇದಗಳು ಓದು ಅಂತಾರೆ, ಉಪನಿಷತ್ತುಗಳು ಓದು ಅಂತಾರೆ. ಯಾವುದನ್ನು ಓದ್ಲಿ, ಕನ್ಫ್ಯೂಷನ್ ಏನೂ ಇಲ್ಲ. ಇಲ್ಲಿ ಜಗತ್ತಲ್ಲಿ ಎಲ್ಲವೂ ಇದೆ, ನಿನಗೆ ಯಾವುದು ಬೇಕು? ಏನೋ 225 ದೇಶಗಳಿದಾವಂತೆ, ಅದು ಗೊತ್ತಿಲ್ಲ, ಹಂಗಂತ ಸುಮ್ಮನೆ ಹೇಳ್ತಾರೆ. ಓಕೆ, ಒಂದು 200 ದೇಶಗಳು ಅನ್ಕೊಳ್ಳಿ. ನೀನೇನು ಹುಟ್ಟಿನಿಂದ ಸಾವಿನವರೆಗೂ ಎಲ್ಲಾ ದೇಶಗಳನ್ನು ಸುತ್ಕೊಂಬತ್ತೀಯ? ಎಲ್ಲಾ ದೇಶದ ಸಂಸ್ಕೃತಿಗಳನ್ನು ಫಾಲೋ ಮಾಡ್ತೀಯ? ಮಾಡೋದಿಲ್ಲ. ನೀನು ಹುಟ್ಟಿರೋದು ನಾಡಲ್ಲಿ, ಕರ್ನಾಟಕ ನಾಡಲ್ಲಿ, ನಮ್ಮ ಭಾರತ ದೇಶದಲ್ಲಿ. ಹೊರದೇಶಕ್ಕೆ ಹೋದರೆ ನಾವು ಟ್ರಿಪ್ ನೋಡ್ಕೊಂಡು ಬರ್ತೀರಷ್ಟೇ. ನಾನು ಅಮೆರಿಕಕ್ಕೆ ಹೋಗಿದ್ದೆ, ಇಂಗ್ಲೆಂಡ್ಗೆ ಹೋಗಿದ್ದೆ, ಸೊ ನಾನು ಶ್ರೀಲಂಕಾ ನೋಡಿದೆ, ನೇಪಾಳ ನೋಡಿದೆ. ಹೊರದೇಶಕ್ಕೆ ಹೋಗಿ ಟ್ರಿಪ್ ನೋಡ್ಕೊಂಡು ಬರೋದು. ಅಲ್ಲಿ ಕಲ್ಚರ್ನ ಫಾಲೋ ಮಾಡ್ತೀಯ? ಅಲ್ಲಿ ಕಲ್ಚರ್ನ ಫಾಲೋ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಕಾನೂನನ್ನ ನಾವು ಗೌರವಿಸ್ಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲಂದ್ರೆ ಥೂ ಅಂತ ಉಗಿದು ಬಿಡ್ತೀರಿ. ಅಲ್ಲೆಲ್ಲ ಒಗೆಯಂಗಿಲ್ಲ. ಅಮೆರಿಕದಲ್ಲಿ ಹೋಗಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ಪದ್ಧತಿಗಳು, ಅಂದ್ರೆ ಕಾನೂನು ಬೇರೆ ಬೇರೆ ರೀತಿ, ಅದಕ್ಕೆ ನಾವು ಗೌರವ ಕೊಟ್ಟು ಅದರಂತೆ ನಡ್ಕೋಬೇಕು. ಆದ್ರೆ ನಾನು ಹೇಳ್ತಾ ಇರೋದು, ಭಾರತದಲ್ಲಿದ್ದಾಗ ನೀನು ಬೇರೆ ರೀತಿ ಇರ್ತೀಯ, ಹೊರದೇಶಕ್ಕೆ ಹೋದಾಗ ಬೇರೆ ರೀತಿ ನೀನಲ್ಲಿ ವರ್ತನೆಗಳು ಇರ್ತವೆ. ಆಹಾರ ವಿಹಾರ,
ವೇಷಭೂಷಣಗಳೆಲ್ಲವೂ ವಿಚಿತ್ರವಾಗಿರ್ತವೆ, ವಿಭಿನ್ನವಾಗಿರ್ತವೆ, ವಿಶೇಷವಾಗೂ ಇರ್ತವೆ, ವೈಶಿಷ್ಟ್ಯತೆಗಳಿಂದನೂ ತುಂಬಿರ್ತವೆ. ನೀನು ನೋಡ್ಕೊಂಡು ಮತ್ತೆ ಭಾರತಕ್ಕೆ ಬಂದು ಇಲ್ಲಿ ತರ ಪದ್ಧತಿಯಲ್ಲೇ ಬದುಕ್ತೀಯ. ಇಲ್ಲಿವರೆಗೂ ಆ ದೇಶದಲ್ಲಿ ಇರ್ತೀಯ, ಆ ದೇಶದ ಪ್ರಜೆ ನೀನು, ಪ್ರಜೆ ಅಲ್ಲ ಪ್ರವಾಸಿಗ. ಆ ಪ್ರವಾಸವನ್ನು ಮುಗಿಸಿ ಬಂದ್ಮೇಲೆ ಮಾಮೂಲಿ ಹಿಂಗಿರ್ತೀನಿ. ಅದೇ ರೀತಿ ನಿನಗೆ ಏನು ಇಷ್ಟ ಆಗುತ್ತೆ ನೋಡು. ಇದೆಲ್ಲವೂ ಏನು 200 ದೇಶಗಳು ಅಂತ ಹೇಳಿದ್ನಲ್ಲ, ಆಫ್ರಿಕಾದಲ್ಲೇ ಒಂದು ನಿಯಮ, ಅಮೆರಿಕದಲ್ಲೇ ಒಂದು ನಿಯಮ, ಆಸ್ಟ್ರೇಲಿಯಾದಲ್ಲೇ ಒಂದು ನಿಯಮ, ಮಲೇಷಿಯಾದಲ್ಲೇ ಒಂದು ನಿಯಮ, ಚೈನಾ ಒಂದು ನಿಯಮ, ಜಪಾನ್ ಒಂದು ನಿಯಮ, ಕೆನಡಾ ಒಂದು ನಿಯಮ, ಬೇರೆ ಬೇರೆ ದೇಶದ್ದು ಒಂದೊಂದು ನಿಯಮಗಳಿರ್ತವೆ. ನಮ್ಮ ಭಾರತದಲ್ಲಿ ಹಿಂಗಿದೆ, ಅವರು ಹಂಗೆ ಇರ್ಬೇಕಾಯ್ತು. ಅವ್ರು ಯಾಕೆ ಹಂಗಿರ್ಬೇಕು? ಹಂಗೆ ಮುಸ್ಲಿಮ್ಸ್ ಅವ್ರು ಹಿಂಗಿದ್ದಾರೆ, ಕ್ರಿಶ್ಚಿಯನ್ಸ್ ಅವರು ಹಂಗೆ ಇರ್ಬೇಕು, ಅವ್ರು ಯಾಕೆ ಹಂಗಿರ್ಬೇಕು? ಒಂದೊಂದು ದೇಶದ ಕಾನೂನು ಒಂದೊಂದು ರೀತಿ, ಅದೇ ರೀತಿ ಒಂದೊಂದು ಮತಗಳ ಒಂದೊಂದು ರೀತಿ ನೀತಿ ಒಂದೊಂದು ಇರ್ತವೆ. ಅದಕ್ಕೆ ನಿನಗೆ ತಿಳ್ಕೊಳಕ್ಕೇನೆಯ, ದೇಶ ಸುತ್ತಕ್ಕೇನೆಯ, ಆರಾಮಾಗಿ ದೇಶ ಸುತ್ತು, ಅದ್ಭುತವಾಗಿ ಎಲ್ಲ ದೇಶಗಳನ್ನು ನೋಡ್ಕೊಂಡು ಬಂದು ಅದರ ಮೇಲೆ ಧಾರಾಳವಾಗಿ ನಿನ್ನ ದೇಶದ ಏನಿದೆ, ನಮ್ಮ ದೇಶ ನನಗೆ ಪ್ರೀತಿ, ನನ್ನ ನಾಡು ನನಗಿಷ್ಟ, ನನ್ನ ದೇಶ ನನಗಿಷ್ಟ, ನನ್ನ ಜೀವನ ನನಗಿಷ್ಟ, ನನಗೆ ಈ ಒಂದು ಭೂಮಂಡಲದಲ್ಲಿ ಜನ್ಮವೆತ್ತು ಬಂದಿರೋದು ನನಗೆ ಬಹಳ ಇಷ್ಟ, ಆದ್ರಿಂದ ನಾನು ಪ್ರೀತಿಸ್ತೀನಿ. ಬೇರೆ ದೇಶನ ದ್ವೇಷಿಸ್ತೀನಿ ಅಂತಿಲ್ಲ. ನನ್ನ ನಾಡು ನನ್ನ ದೇಶವನ್ನ ನಾನು ಹೇರಳವಾಗಿ ಪ್ರೀತಿಸ್ತೀನಿ. ಸೊ ಇದಿರ್ಬೇಕು. ಆದ್ರೆ ಬೇರೆದನ್ನ ದ್ವೇಷಿಸಕ್ಕೆ ಹೋಗ್ಬಾರ್ದು. ಹಂಗಂತೇಳಿ ಬೇರೆ ದೇಶಕ್ಕೆ ನಾನು ಕಾಲೇ ಇಡಲ್ಲ, ಇಡ್ತೀನಿ ಖಂಡಿತವಾಗ್ಲು. ದೇವರು ಖಂಡಿತವಾಗ್ಲು ಅನುಗ್ರಹಿಸಿದ್ರೆ, ಗುರುಗಳ ಒಂದು ಕೃಪೆ ಇದ್ರೆ ಖಂಡಿತವಾಗ್ಲು ಎಲ್ಲ ದೇಶಗಳನ್ನ ಸುತ್ತಾಕೊಂಡ್ ಬರ್ತೀನಿ. ನೀನು ಆ ದೇಶ ಸುಳ್ಳು, ಈ ದೇಶ ಸುಳ್ಳು, ಆ ದೇಶದ ಕಾನೂನು ಸರಿ ಇಲ್ಲ, ಈ ದೇಶದ ಕಾನೂನು, ಬೇರೆ ದೇಶದ ಕಾನೂನು ಕಟ್ಕೊಂಡು ನಿನಗೇನಾಗಬೇಕಯ್ಯ? ನಾವಿರೋದು ಕರ್ನಾಟಕ, ನಮ್ಮ ಒಂದು ಕಾನೂನು ಏನು ಹೇಳ್ತದೆ, ಇಲ್ಲಿ ಸಮಾಜ ವ್ಯವಸ್ಥೆಗಳು ಹೇಗಿದೆ ಅದನ್ನ ನಾವು ಅನುಸರಣೆ ಮಾಡಬೇಕು ಹೊರತು ಬೇರೆ ದೇಶದ ಕಟ್ಕೊಂಡು ಏನಾಗಬೇಕು, ಬೇರೆ ದೇಶದ ರಾಜ್ಯಗಳನ್ನು ಕಟ್ಕೊಂಡು ನಮ್ಗೇನಾಗಬೇಕು? ಅದೇ ರೀತಿ ಯಾರ್ಯಾರು ಏನೇನನ್ನ ಹೇಳ್ತಾರೆ, ಅವ್ರು ಹೇಳೋದು ಯಾವುದೂ ಸುಳ್ಳಲ್ಲ. ವೇದಗಳು ಓದಿ ಅಂತ ಹೇಳ್ತಾರೆ. ಅಂದ್ರೆ ಅಮೆರಿಕ ಎಷ್ಟು ಚೆನ್ನಾಗಿದೆ ನೋಡಿ, ಆ ಥರ ಶುದ್ಧವಾದ ರಾಷ್ಟ್ರ, ಎಲ್ಲ ಅಚ್ಚುಕಟ್ಟು, ಆ ರೋಡು, ಫುಟ್ಪಾತು, ಅಲ್ಲಿ ಕಾನೂನು ವ್ಯವಸ್ಥೆಗಳು ಎಷ್ಟು ಚೆನ್ನಾಗಿದೆ ಅದನ್ನ ನೋಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ನಿಮಗೆ ವೇದಗಳು ಅಮೆರಿಕ ಅಂತ ತಿಳ್ಕೊಳ್ಳಿ. ಸುಮ್ಮನೆ ಕಲ್ಪಿಸ್ಕೊಳ್ತಾ ಇದೆ, ಅದಕ್ಕೂ ಒಂದಷ್ಟು ನೆಗೆಟಿವ್ ಕಾಮೆಂಟ್ ಹಾಕ್ಬೇಡಿ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಉಪನಿಷತ್ತುಗಳು 108 ಉಪನಿಷತ್ತುಗಳಿದೆ. ಆ ಥರ 108 ದೇಶಗಳಿವೆ. ಒಂದೊಂದು ಉಪನಿಷತ್ತುಗಳಲ್ಲಿ ಒಂದೊಂದು ದೇಶದ ಪದ್ಧತಿಗಳನ್ನ, ಅಲ್ಲಿ ಆಚಾರ ವಿಚಾರಗಳನ್ನ ಇದರಲ್ಲಿ ಹಾಕಿದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ, ತಿಳ್ಕೊಳ್ಳಿ ಸುಮ್ಮನೆ ಉದಾಹರಣೆ. ಸೊ ಬೈಬಲ್ ಇದೆ, ಭಗವದ್ಗೀತೆ ಇದೆ, ಸೊ ನಮಗೆ ಕುರಾನ್ ಇದೆ. ಆ ಕುರಾನ್ ಒಂದು ದೇಶ ಅಂತ ತಿಳ್ಕೊಳ್ಳಿ. ಯಾವುದು ಅರಬ್ ಕಂಟ್ರಿ, ದುಬೈ. ಆ ಅರಬ್ ಕಂಟ್ರಿಲಿ ಇಂತಿಂಥ ನಿಯಮಗಳು ಎಷ್ಟು ಚೆನ್ನಾಗಿದೆ. ದುಬೈ ಇಡೀ ಪ್ರಪಂಚದಲ್ಲಿ ತುಂಬಾ ಶ್ರೀಮಂತ ರಾಷ್ಟ್ರ ಯಾವುದು? ದುಬೈ. ಸೊ ಕುರಾನ್ನ ದುಬೈ ಅಂತ ತಿಳ್ಕೊಳ್ಳಿ. ಬೈಬಲ್, ಸೊ ಬೈಬಲ್ನೇ ಓಕೆ, ಇನ್ನು ಅಮೆರಿಕ ಅಂತ ತಿಳ್ಕೊಳ್ಳಿ. ಆಗ್ಲೇ ವೇದಗಳು ಅಮೆರಿಕ, ಸರಿ ಬೈಬಲ್ನೇ ಅಮೆರಿಕ ಅಂತ ತಿಳ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ. ಈಗ ಬೈಬಲ್ ಸುಳ್ಳು ಅಂತ ಯಾಕೆ ಹೇಳ್ತೀರಾ? ಬೈಬಲ್ ಅಲ್ಲಿ ಹಿಂಗ್ ಬರ್ದವ್ರೆ, ಕುರಾನ್ ಅಲ್ಲಿ ಹಂಗ್ ಬರ್ದವ್ರೆ, ಭಗವದ್ಗೀತೆಲಿ ಊನಯ್ಯ ಬರ್ದವ್ರೆ ಕಣಯ್ಯ. ಬರ್ದಿರೋದನ್ನೆಲ್ಲ ನೀನು ಸ್ವೀಕರಿಸ್ಬೇಕು. ಅದರಲ್ಲಿ ಏನೇನಿದೆ ಅದನ್ನ ಕರೆಕ್ಟಾಗೆ ಬರೆದವ್ರೆ. ಅಮೆರಿಕದ ನಿಯಮಗಳು ಹಿಂಗಿದೆ, ಆಸ್ಟ್ರೇಲಿಯಾದ ನಿಯಮಗಳು ಹಿಂಗಿದೆ, ದುಬೈಯಲ್ಲಿ ನಿಯಮಗಳು ಹಿಂಗಿದೆ, ನಮ್ಮ ಭಾರತದಲ್ಲಿ ನಿಯಮಗಳು ಹಿಂಗಿದೆ. ನಿನಗೆ ಎಲ್ಲಿ ಇಷ್ಟ ಬಂತ ಅಲ್ಲೇ ಇರು. ಇವಾಗೇನು ಕೆಲಸ ನೀನು ಅಲ್ಲೂ ಹೋಗಿ ಮಾಡ್ಬೋದು, ಆ ದೇಶದಲ್ಲಿ ಹೋಗು ಮಾಡು, ಯಾರು ಬೇಡ ಅಂತಾರೆ? ಕನ್ಫ್ಯೂಷನ್ ಏನೂ ಇಲ್ಲ ಇಲ್ಲಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಕಾರ. ಆದರೂ ಜನಗಳು ಕನ್ಫ್ಯೂಷನ್ ಮಾಡ್ಕೊಳ್ಳಿ. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ. ಎಲ್ಲರೂ ಹೇಳೋದೇ ಸತ್ಯ. ಒಬ್ಬರಿಗೆ ಉಪ್ಪಿಟ್ಟು ಇಷ್ಟ, ಅದಕ್ಕೆ ಉಪ್ಪಿಟ್ಟನ್ನ ಪ್ರಮೋಟ್ ಮಾಡ್ತಾರೆ, ಉಪ್ಪಿಟ್ಟು ಬಗ್ಗೆನೇ ಹೇಳ್ತಾರೆ. ಉಪ್ಪಿಟ್ಟು ತಿನ್ನಿ, ಈ ಕಾಯಿಲೆ ಬಂದ ಉಪ್ಪಿಟ್ಟು ತಿನ್ನಿ, ಈ ಕಾಯಿಲೆ ಬಂದ ಉಪ್ಪಿಟ್ಟು ತಿನ್ನಿ. ಇನ್ನೊಬ್ರು ಮುದ್ದೆ ತಿನ್ನಿ ಅಂತಾರೆ, ಅವ್ರಿಗೆ ಮುದ್ದೆ ಕಂಡ್ರೆ ಇಷ್ಟ. ಮುದ್ದೆ ತಿನ್ನಿ. ಮುದ್ದೆ ತಿನ್ನೋದ್ರಿಂದ ಇಂತಿಂಥ ವಿಟಮಿನ್, ಪ್ರೋಟೀನ್, ಪೋಷಕಾಂಶಗಳು ಸಿಗ್ತವೆ. ಮುದ್ದೆ ತಿನ್ನಿ. ಈ ಕಾಯಿಲೆ ಬಂದ ಮುದ್ದೆ ತಿನ್ನಿ, ಈ ಕಾಯಿಲೆ ಬಂದ ಮುದ್ದೆ ತಿನ್ನಿ, ಈ ಕಾಯಿಲೆ ಬಂದ ಮುದ್ದೆ ತಿನ್ನಿ. ಮತ್ತೆ ಕೆಲವರು ಜೋಳದ ರೊಟ್ಟಿ ತಿನ್ನಿ ಅಂತಾರೆ. ಜೋಳದ ರೊಟ್ಟಿ ತಿನ್ನಿ, ಅವ್ರಿಗಿಷ್ಟ ಜೋಳದ ರೊಟ್ಟಿ, ಅದಕ್ಕೆ ಪ್ರಮೋಟ್ ಮಾಡ್ತಾರೆ. ಜೋಳದ ರೊಟ್ಟಿ ತಿನ್ನಿ. ನೋಡಿ ಜೋಳದ ರೊಟ್ಟಿ ತಿಂದು ನಾನು ಎಷ್ಟು ಗಟ್ಟಿಗಿದ್ದೀನಿ. ನಿನಗೆ ಈ ಕಾಯಿಲೆ ಬಂತ ಜೋಳದ ರೊಟ್ಟಿ, ಈ ಕಾಯಿಲೆ ಬಂತ ಜೋಳದ ರೊಟ್ಟಿ, ಈ ಕಾಯಿಲೆ ಬಂತ ಜೋಳದ ರೊಟ್ಟಿ. ಅವರವರಿಗೆ ಯಾವ್ದು ಬಹಳ ಪ್ರೀತಿ ಇದೆ, ಹೆಚ್ಚು ನಂಬಿಕೆ ವಿಶ್ವಾಸ ಇದೆ, ಅದನ್ನ ಅವರು ಹೇಳ್ತಾವ್ರೆ. ನೀನು ಕೇಳಂಗಿದ್ರೆ ಕೇಳು, ಇಲ್ವ ಬಿಟ್ಬಿಡು. ನೀನೇ ಹೊಸದಾಗಿ ಯಾವ್ದಾದ್ರು
ಇನ್ನೊಂದು ಈ ಜೋಳ ಬಳಸಲ್ಲ, ರಾಗಿ, ಅಕ್ಕಿ, ಭತ್ತ, ಇದೇನು ರವೆಗಿವೆ, ಅವಲಕ್ಕಿ ಏನು ಬಳಸಲ್ಲ. ಹೊಸದಾಗಿ ನೀನೇ ಹುಡುಕಾಡು, ಬೆಳೆದ್ಬಿಟ್ಟು ನೀನು ಅದನ್ನು ನಿಂದೆ ಒಂದು ಮತವನ್ನು ಹುಟ್ಟಾಕು, ಒಂದು ರೀತಿ ನಿಯಮಗಳನ್ನು ಹುಟ್ಟಾಕು. ಇಸಮ್ಗಳು ಅಂತಾರೆ ಈ ಕಲಾಕೃತಿ ಅಲ್ಲ, ಎಲ್ಲದರಲ್ಲೂ ಇಸಮ್ಗಳಿದಾವೆ. ನೃತ್ಯದಲ್ಲಿ, ಸಾಹಿತ್ಯದಲ್ಲಿ, ಹಾಡು ಸಂಗೀತದಲ್ಲಿ ಆ ರೀತಿ ಇಸಮ್ಗಳಿದಾವೆ. ಮೂಲವಾಗಿ ಕಲೆಯಲ್ಲಿ ಇಸಮ್ಗಳಿರ್ತವೆ. ಓಕೆ, ಮಾಡರ್ನಿಸಮ್, ಫ್ಯೂಚರಿಸಮ್, ದಾದಾಯಿಸಮ್, ಇಂಪ್ರೆಷನಿಸಮ್, ಎಕ್ಸ್ಪ್ರೆಷನಿಸಮ್, ಫ್ಯೂಚರಿಸಮ್, ಅಬ್ಸ್ಟ್ರಾಕ್ಟಿಸಮ್. ಈ ಥರ ಇಸಮ್ಗಳಿದ್ದಾವೆ. ಆ ಇಸಮ್ ಅಂದರೆ ಎಕ್ಸ್ಪ್ರೆಷನಿಸಮ್ದು ಒಂದು ರೀತಿ ನೀತಿಗಳಿರ್ತವೆ. ಅದನ್ನು ಯಾರ್ಯಾರು ಫಾಲೋ ಮಾಡಿರ್ತಾರೋ ಅವರೆಲ್ಲ ಎಕ್ಸ್ಪ್ರೆಷನ್. ಇಂಪ್ರೆಷನಿಸಮ್ದು ಒಂದು ರೀತಿ ನೀತಿಗಳಿದ್ದಾವೆ, ಅದೆಲ್ಲ ಒಂದು ಇಸಮ್. ಆ ಥರ ನೀನೇ ಒಂದು ಹೊಸ ಇಸಮ್ನ ಹುಟ್ಟಾಕು. ಇದು ಯಾವುದು ಇಷ್ಟ ಇಲ್ಲ ಅಂತ, ಬಟ್ ಎಲ್ಲರೂ ಹೇಳಿದಾರಲ್ಲ, ಕನ್ಫ್ಯೂಷನ್ ಏನೂ ಇಲ್ಲ. ನೀನು ಉಪ್ಪಿಟ್ಟು ಬೇಕಾದರೂ ತಿನ್ನು, ಪೂರಿ ಬೇಕಾದರೂ ತಿನ್ನು, ಇಡ್ಲಿ ಬೇಕಾದರೂ ತಿನ್ನು, ದೋಸೆ ಬೇಕಾದ್ರೂ ತಿನ್ನು, ಮುದ್ದೆ, ಅನ್ನ, ಚಪಾತಿ ಏನು ಬೇಕಾದರೂ ತಿನ್ನು. ಅದನ್ನ ನೀನು ಅಲ್ಲುಗಳಿಯಂಥದ್ದು ಇಲ್ವೇ ಇಲ್ಲ. ನಿನಗೆ ಏನು ಇಷ್ಟ ಬಂತು ಅದನ್ನು ತಿನ್ಬೇಕು. ಕನ್ಫ್ಯೂಷನ್ ಮಾಡಬಾರ್ದು. ಅಧಿಕ ಪ್ರಸಂಗ ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಇರೋದು 3 ತತ್ವಗಳು. ಒಂದು ತಾಮಸಿಕ, ಇನ್ನೊಂದು ರಾಜಸಿಕ, ಇನ್ನೊಂದು ಸಾತ್ವಿಕ. ತಾಮಸಿಕ ಅದು ನಿಮ್ಮನ್ನ ಕೆಳಮುಖವಾಗಿ ಕರ್ಕೊಂಡು ಹೋಗುತ್ತೆ. ರಾಜಸಿಕ ಅದು ನಿಮ್ಮನ್ನ ಉಳಿಸುತ್ತೆ. ಸಾತ್ವಿಕ ಅದು ನಿಮಗೆ ಮೇಲೆತ್ಕೊಂಡು, ಸಾತ್ವಿಕ ತತ್ವ ಅಂತ ಕರೀತಾರೆ. ಒಂದು ಕೆಳಗಡೆ ಇಳಿಸೋದು, ಇನ್ನೊಂದು ಉಳಿಸೋದು, ಇನ್ನೊಂದು ಬೆಳೆಸೋದು. ಯಾವ್ದು ಬೇಕು ನಿನಗೆ? ಈಗ ಕೆಲವರು ಮುಟ್ಟಾಳ್ರು ಅಧಿಕ ಪ್ರಸಂಗತನ ಏನ್ ಮಾಡ್ತಾರೆ, ಅದರಲ್ಲಿ ಸಾತ್ವಿಕದಲ್ಲಿ ಒಳ್ಳೆಯದು, ಸಾತ್ವಿಕದಲ್ಲಿ ಕೆಟ್ಟದ್ದು ಅಂತ ಮಾಡ್ತಾರೆ. ಸಾತ್ವಿಕ ಅಂತಂದ್ರೆ ಅದು ಒಳ್ಳೇದು, ಮುಗಿದೋಯ್ತದು. ಅದರಲ್ಲಿ ಇವನು ಇನ್ನೊಂದು ಕೆಟ್ಟದನ್ನು ಸೇರಿಸ್ತಾವನ. ಆಲ್ರೆಡಿ ತಾಮಸಿಕದಲ್ಲಿ ಕೆಟ್ಟದಿದೆ. ಆ ಗುಣವನ್ನ ನೀನು ಅಂದ್ರೆ ಕೆಳಗಡೆ ದುಶ್ಚಟಗಳನ್ನ ಮಾಡ್ತಾರೆ, ಸೋಮಾರಿತನ ಮಾಡ್ತಾರೆ. ಅವನು ಆಲ್ರೆಡಿ ತಾಮಸಿಕದ ಅದರಲ್ಲಿ ಬಂದ್ಬಿಟ್ಟಿದೆ. ಅದನ್ನ ಈಗ ಸಾತ್ವಿಕದಲ್ಲಿ ಅಧಿಕ ಪ್ರಸಂಗತನ ಎಕ್ಸ್ಟ್ರಾ ಸೇರಿಸೋದು, ಇನ್ನೊಂದಷ್ಟು ತಗಳಯ ಅಂತ. ಕನ್ಫ್ಯೂಷನ್ ಆಲ್ರೆಡಿ ಜನಗಳಿಗೆ ಕನ್ಫ್ಯೂಷನ್ ಮಾಡೋದೇ ಬೇಕಾಗಿಲ್ಲ, ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟವ್ರೆ. ಅಂಥದ್ರಲ್ಲಿ ಈಗ ಆ ಕನ್ಫ್ಯೂಷನ್ ಒಳಗಡೆ ಇನ್ನೊಂದು ಕನ್ಫ್ಯೂಷನ್ ಏನು, ಸಾತ್ವಿಕದಲ್ಲಿ ಒಳ್ಳೆಯದಂತೆ ಕೆಟ್ಟದ್ದಂತೆ. ಯಾರಲ್ಲೇ ನಿನಗೆ ಹೇಳಿದವರು? ನೀವೇ ಹೇಳಿದ್ರಿ ಗುರುಗಳೇ. ಎಲ್ಲದರಲ್ಲೂ ಆಪೋಸಿಟ್ ಡೈರೆಕ್ಷನ್, ಮೇಲೆ ಕೆಳಗಡೆ, ಅಕ್ಕ ಪಕ್ಕ, ಹಿಂದೆ ಮುಂದೆ, ಗಂಡು ಹೆಣ್ಣು, ಹಗಲು ಇರುಳು. ಅದೇ ತರ ಸಾತ್ವಿಕದಲ್ಲಿ ನೆಗೆಟಿವ್ ಪಾಸಿಟಿವ್. ಸಾತ್ವಿಕದಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತ ಇಲ್ಲಪ್ಪ. ಎನರ್ಜಿ ಅಂದ್ರೆ ಒಂದೇ. ಆ ಎನರ್ಜಿಯನ್ನ ನೀವು ನೆಗೆಟಿವ್ ಉಪಯೋಗಿಸ್ಕೊಳ್ತೀಯ, ಪಾಸಿಟಿವ್ ಉಪಯೋಗಿಸ್ಕೊಳ್ತೀಯ. ಎನರ್ಜಿ ಒಂದೇ. ಚಾಕು, ಕತ್ತಿ ಇದೆ, ಮಚ್ಚಿದೆ ಅಂತ ಇಟ್ಕೊಳ್ಳಿ. ಆ ಮಚ್ಚನ್ನ ನೀನು ಹಗ್ಗ ಕಟ್ ಮಾಡ್ಬೋದು, ಕಳೆ ಕೀಳ್ಬಹುದು, ವ್ಯವಸಾಯಕ್ಕೆ ಉಪಯೋಗಿಸ್ತಾರೆ. ಕೆಲವೊಂದೆಲ್ಲ ಈ ಮನೆ ಕಟ್ಟೋದಕ್ಕೆ ಅದನ್ನೆಲ್ಲ ಕತ್ತರಿಸಿ ಉಪಯೋಗಿಸ್ತಾರೆ. ಅದೇ ಮಚ್ಚನ್ನ ಹಿಡ್ಕೊಂಡು ಒಬ್ಬ ಕೊಲೆ ಮಾಡ್ತಾನೆ, ಪ್ರಾಣಿ ಪಕ್ಷಿಗಳನ್ನು ಕಡಿತಾನೆ, ಮಾಡಬಾರದು ಕೃತ್ಯಗಳನ್ನೆಲ್ಲ, ಪಾಪ ಕೃತ್ಯಗಳನ್ನ ಮಾಡ್ತಾನೆ. ಮಚ್ಚು ಎನರ್ಜಿ ಅಷ್ಟೇ. ಆ ಎನರ್ಜಿನ ನೀನು ಒಳ್ಳೇದಕ್ಕೆ ಯೂಸ್ ಮಾಡ್ತೀಯ, ಕೆಟ್ಟದಕ್ಕೆ ಯೂಸ್ ಮಾಡ್ತೀಯ. ಅದನ್ನ ನಾನು ಎಕ್ಸಾಂಪಲ್ ಕೊಟ್ರೆ, ನೀನ್ ಅದನ್ನ ಸಾತ್ವಿಕದಲ್ಲಿ ಒಳ್ಳೆಯದು ಕೆಟ್ಟದ್ದು, ರಾಜಸಿಕದಲ್ಲಿ ಒಳ್ಳೆಯದು ಕೆಟ್ಟದ್ದು, ತಾಮಸಿಕದಲ್ಲಿ ಒಳ್ಳೆಯದು ಕೆಟ್ಟದ್ದು, ಮತ್ತೆ ತಿರ್ಗಾ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಡಿವೈಡ್ ಮಾಡ್ತೇವೆ. ಇದೇನಂದ್ರೆ ಎಕ್ಸ್ಟ್ರಾ ಇಲ್ದೇ ಇರೋದನ್ನ ಎಕ್ಸ್ಟ್ರಾ ತಗೊಂಬಂದು ಸೇರಿಸೋದು, ಅಧಿಕ ಪ್ರಸಂಗಿತನ ಅಂತ ಕರೀತಾರೆ. ಈ ಮಟ್ಟದಲ್ಲಿ ಮಾಡೋನಿಗೆ ಯಾವಾಗ ದೇಶ ಉದ್ಧಾರ ಆಗುತ್ತೆ? ದೇಶ ಬಿಟ್ಬಿಡಿ, ರಾಜ್ಯ, ನಾವು ನಮ್ಮ ಕುಟುಂಬ ಯಾವಾಗ ಉದ್ಧಾರ ಆಗುತ್ತೆ? ಖಂಡಿತವಾಗ್ಲೂ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ್ಯಾವುದನ್ನ ಹೇಗಿದೆಯೋ ಆಗ ಸ್ವೀಕರಿಸೋದು ಕಲಿಸ್ಕೊಳ್ಳಿ. ಏನನ್ನ ನಾವು ಮಲ್ಟಿಪಲ್ ಮಾಡಬೇಕು, ಏನನ್ನ ನಾವು ಮೈನಸ್ ಮಾಡಬೇಕು, ಏನನ್ನ ಪ್ಲಸ್ ಮಾಡಬೇಕು, ಏನನ್ನ ಡಿವೈಡೆಡ್ ಬೈ ಮಾಡಬೇಕು. ಕೊಡೋದು ಕಳಿಯೋದು ಎಲ್ಲ ಶಾಲೆಗೆ ಹೋಗಿರ್ತೀರ, ಕಲಿಸ್ಕೊಟ್ಟಿದ್ದಾರೆ. ಇಂಟು ಮಾಡು ಅಂತಂದ್ರೆ ಅದನ್ನು ಡಿವೈಡ್ ಮಾಡೋದು, ಪ್ಲಸ್ ಮಾಡು ಅಂದರೆ ಮೈನಸ್ ಮಾಡೋದು, ಮೈನಸ್ ಮಾಡು ಅಂದರೆ ಪ್ಲಸ್ ಮಾಡೋದು. ಈ ಥರ ಅದಕ್ಕೆ ಅದ್ರದ್ದು ಮಾಡಿದ್ರೆ ಖಂಡಿತವಲ್ಲ ಆಗುತ್ತೆ. ಅದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಏನು ಹೇಳ್ಕೊಡ್ತಾರೆ, ಶಿಕ್ಷಣ ಅಂದರೆ ಏನು, ಎಲ್ಲವೂ ಒಂದು ಸರಿಯಾದ ರೀತಿಯಲ್ಲಿ ನಮ್ಮ ಒಂದು ದೃಷ್ಟಿಕೋನವನ್ನು, ಬುದ್ಧಿ ಜ್ಞಾನವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥದ್ದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಆ ಶಿಕ್ಷಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಅದನ್ನ ನಾವು ತಿಳ್ಕೊಳ್ಳೋದು ಬಿಟ್ಬಿಟ್ಟು ಪ್ಲಸ್ ಮಾಡು ಅಂದರೆ ಮೈನಸ್ ಮಾಡೋದು, ಮೈನಸ್ ಮಾಡು ಅಂದರೆ ಪ್ಲಸ್ ಮಾಡೋದು, ಈ ರೀತಿ ಮಾಡ್ತಾ ಹೋದ್ರೆ ಹೇಗದು ಸಾಧ್ಯವಾಗುತ್ತೆ? ಆದ್ರಿಂದ ಕನ್ಫ್ಯೂಷನ್ ಇಲ್ಲವೇ ಇಲ್ಲ.
ನನಗೆ ತಿಳಿದಂಗೆ. ಆದರೆ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನೊಂದಷ್ಟು ಜನ ಇನ್ನೂ ಕನ್ಫ್ಯೂಷನ್ ಆಗ್ಬಿಡ್ಲಿ ಅಂತೇಳಿ ಸಾತ್ವಿಕದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತೆ. ಸಾತ್ವಿಕ ಅಂದ್ರೇನೆ ಮುಗಿದೋಯ್ತು ಕಣೆಯ, ಅದು ಸಮುದ್ರ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. ಆ ಸಮುದ್ರದಲ್ಲಿ ಬೇರೆ ಬೇರೆ ಮತ್ತೆ ತಿರ್ಗಾ ಬೇರೆ ಅದರಲ್ಲಿ ಅಲ್ಲಗಳಿಯೋದು ಅವಶ್ಯಕತೆನೇ ಇಲ್ಲ. ನದಿ ಅಂದ್ರೆ ಮುಗಿದೋಯ್ತು, ನದಿ ಅಷ್ಟೇ. ಅದರಲ್ಲಿ ನೀವು ಹೆಸರುಗಳನ್ನು ಕೊಟ್ಕೊಳ್ತಾವೆ, ಏನೇ ಹೆಸರು ಕೊಟ್ರೆ ಅದು ನದಿನೇ. ಕೆರೆಗಳು ಅಂದ್ರೆ ಮುಗಿದೋಯ್ತು, ಬಾವಿ ಅಂದ್ರೆ ಮುಗಿದೋಯ್ತು ಅಷ್ಟೇ. ಸ್ವಿಮ್ಮಿಂಗ್ ಪೂಲ್ಗಳು, ಟ್ಯಾಂಕ್, ಅದೇನು ನಮ್ಮ ಕೆಳಗಡೆ ಸಂಪಲ್ಲಿ ಇರ್ತದೆ, ಸೊ ಮೇಲ್ಗಡೆ ಒಂದು ವಾಟರ್ ಟ್ಯಾಂಕ್ ಇರ್ತದೆ, ಅಷ್ಟೇ ಮುಗಿದೋಯ್ತು. ಅದರಲ್ಲಿ ಮತ್ತೆ ಬೇರೆ ವಾಟರ್ ಟ್ಯಾಂಕ್ ಅಲ್ಲಿ ಒಳ್ಳೆಯದು ಕೆಟ್ಟದ್ದು, ನದಿಯಲ್ಲಿ ಒಳ್ಳೆಯ ನದಿ ಕೆಟ್ಟ ನದಿ, ಅದು ಯಾವ್ದಪ್ಪ ಅದು ಒಳ್ಳೆ ನದಿ ಕೆಟ್ಟ ನದಿ? ಸೊ ಇಲ್ದೇ ಇರೋದನ್ನೆಲ್ಲ ಎಕ್ಸ್ಟ್ರಾ ಮಾಡೋದನ್ನು ಬಿಟ್ಬಿಟ್ರೆ ಇರೋದನ್ನ ಹೇಗಿದೆಯೋ ಹಂಗೆ ಸ್ವೀಕರಿಸ್ಬಿಟ್ರೆ ಸಾಕು. ಅತ್ಯದ್ಭುತವಾದ ಜೀವನ. ಸಾಮಾನ್ಯ ಜ್ಞಾನ ಇದ್ರೆ ಸ್ವರ್ಗ ಸುಖಿಗಳು ನಾವು. ಪರಮಜ್ಞಾನ ಬ್ರಹ್ಮಜ್ಞಾನ ಅವಶ್ಯಕತೆ ಇಲ್ಲ. ಇದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು, ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಳಿ. ನಿಮಗೆ ತೊಂದರೆ ಇಲ್ಲ, ನೀವು ಏನೇ ಪ್ರಶ್ನೆ ಕೇಳಿದ್ರು ನಾನು ಹೇಳೋದು ಒಂದು ಸ್ವಲ್ಪ ನಿಮಗೆ ಹರ್ಟ್ ಆಗಬಹುದು, ಬಟ್ ಹೇಳೋದನ್ನ ಅರ್ಥೈಸ್ಕೊಳ್ಳಿ. ಅತ್ಯದ್ಭುತವಾಗಿ ಎಲ್ಲವೂ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಜೀವದ ಬಗ್ಗೆ ನಿಮಗೆ ಹೇಳ್ತಾನೇ ಇರ್ತೀನಿ. ಅದೇ ಜೀವನ ದರ್ಶನ ಅಂದ್ರೆ ಏನು ಅಂತಂದ್ರೆ ಎಲ್ಲವನ್ನು ಬಿಡಿಯಾಗಿ ಪದರವಾಗಿ ಎಳೆಯಾಗಿ ಬಿಡಿಸಿ ನಿಮ್ಮ ಮನಮಸ್ತಿಷ್ಕವನ್ನ ನಿಮಗೆ ತೋರಿಸುವಂತಹ ಒಂದು ಶುದ್ಧವಾದ ಕನ್ನಡಿ, ಆಧ್ಯಾತ್ಮಿಕ ಕನ್ನಡಿ ಅನ್ಕೊಳ್ಳಿ ಈ ಒಂದು ಕಾರ್ಯಕ್ರಮ, ಜೀವನ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲವೂ ನಿಮಗೆ ಬಹಳ ಸ್ಪಷ್ಟವಾಗಿ ಕೇಳ್ತಾರೆ. ಏನೇ ಪ್ರಶ್ನೆಗಳಿದ್ರು ಮುಕ್ತವಾಗಿ ಹಂಚ್ಕೊಳ್ಳಿ, ಕಾಮೆಂಟ್ ಮಾಡಿ, ಇಲ್ಲ ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ಖಂಡಿತವಾಗ್ಲೂ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನಾನು ನಿಮಗೆ ಸ್ಪಷ್ಟವಾಗಿ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಮಾತ್ರನೇ ಜ್ಞಾನ ಬೆಳೆಯೋದು. ಆದ್ದರಿಂದ ಎಲ್ಲರಿಗೂ ಹಂಚಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ. 1,00,000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಏನು ಅನ್ನೋದನ್ನು ತಿಳಿಸ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮಗೆ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ, ಯಶಸ್ಸು ಕೀರ್ತಿಗಾಗಿ, ಗುರಿ ಸಾಧನೆ ಗಳಿಸೋದಕ್ಕೆ ನಿರಂತರವಾದ ಬೆಂಬಲ, ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಕ್ಕುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.